ಅಲ್ಲೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ನಾನು ಚೈನಾ ವೀಸಾ ಅಪ್ಲೈ ಮಾಡ್ತೀನಿ. ನಿಮ್ಮ ಕಡೆ ಏನಾದರೂ 10,000 ರೂಪಾಯಿ ಏನಾದರೂ ಇದ್ದರೆ ನೀವು ಇಲ್ಲಿ ಮಿಲಿಯನರ್ ಕೂಡ ಆಗ್ಬೋದು. ₹1 ನೀವೇನಾದರೂ ಇಲ್ಲಿ ಇತ್ತು ಅಂದರೆ ಅದರಲ್ಲಿ 733 ರೂಪಾಯಿ ಏನೋ ಇದೆ. ಒಂದು ಮೊಬೈಲ್ ಶಾಪ್ ನೋಡ್ಬೋದು ನೀವು, ಈ ಥರ ಇದೆ ಇಲ್ಲಿ. ಹೌ ಟು ಸೇ ಥ್ಯಾಂಕ್ ಯು ಇನ್ ಲಾವ್ಸ್? ಕಪ್ತಾಯ್. ನೋಡ್ಬೋದು, ಇದು ಚೈನೀಸ್ ಐಸ್ ಕ್ರೀಮ್ ಕಂಪ್ನಿ ಅಂತೆ. ನಾವೇನಾದರೂ ಟ್ರೈ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರೆಸೆಂಟ್ ವಿ ಆರ್ ಗೋಯಿಂಗ್ ಟು ಬ್ಯಾಂಕಾಕ್ ರೈಟ್ ನಾವು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ನೈಟ್ ಮಾರ್ಕೆಟ್ ಯಾವ ಥರ ಇದೆ ಇಲ್ಲಿ. ಸೊ ಫಸ್ಟ್ ಇಂಪ್ರೆಷನ್ ಆಫ್ ಲಾವ್ಸ್ ಅಂತ ಹೇಳ್ಬೋದು ಇವೆಲ್ಲ. ಸೊ ಫಸ್ಟ್ ನಾನು ಥೈಲ್ಯಾಂಡಿಂದ ಮತ್ತೆ ಕಾಂಬೋಡಿಯಾಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಸೊ ಯು ವಾಂಟ್ ಟು ಗೋ ಫಾರ್ ಮಸಾಜ್. ಕೋಳಿ ಕಾಳುಗಳು ಫ್ರೈ ಮಾಡಿಟ್ಟಿದ್ದಾರೆ. ಆರಾಮಾಗಿ ಇಲ್ಲಿ ಸರ್ವೈವ್ ಮಾಡ್ಬೋದು ಕಮ್ಮಿ ಬಜೆಟಲ್ಲಿ. ಹಲೋ ಎವ್ರಿವನ್, ನೀವೇನಾದರೂ ಹೊಸದಾಗಿ ಈ ಚಾನಲ್ಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ನಮ್ಮ ಚಾನೆಲ್ ಹೆಸರು ಮ್ಯಾಡ್ ಮಾಂಕ್ ಎಕ್ಸ್ಪ್ಲೋರರ್ ಅಂತೇಳಿ. ಹೆಸರಿಗೆ ತಕ್ಕಂತೆ ನಾವು ಮ್ಯಾಡ್ ಥಿಂಗ್ಸ್ ನ ಮಾಡ್ತಾ ಇದ್ದೀವಿ. ನೀವೇನಾದ್ರೂ ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಜೋರಾಗಿ ಹೊಡೆದು ಬಿಡಿ. ಯಾಕಂದ್ರೆ ನಾನು ನಮ್ಮ ಮನೇನ ಬಿಟ್ಟಿದ್ದೀನಿ ಕೌಂಟ್ಲೆಸ್ ಡೇ ಟ್ರಾವೆಲ್ ಮಾಡೋದಕ್ಕೆ ಅಂಡ್ ನೋಡೋದಕ್ಕೆ. ಹೊಸ ಹೊಸ ಕಲ್ಚರು, ಹೊಸ ಹೊಸ ಜನಗಳು, ಭಾಷೆ, ದೇಶಗಳು, ಇದು ನನ್ನ ಪ್ಯಾಷನ್ ಕೂಡ ಹೌದು. ರೈಟ್ ನೌ ನಾನು ಬೆಂಗಳೂರು ಟು ಬೀಜಿಂಗ್ ಬೈ ರೋಡ್ ವಿತೌಟ್ ಫ್ಲೈಟ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಾನು ಈ ತರ ಕ್ರೇಜಿ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ರೆಡಿ ಇದ್ದೀನಿ. ನೀವು ರೆಡಿನಾ? ಫುಲ್ ಹೆಕ್ಟಿಕ್ ಡೇ ಆದ ಮೇಲೆ ಇವಾಗ ಪ್ರೆಸೆಂಟ್ ನಾವು ಸಿಟಿ ಸೆಂಟ್ರಲ್ ಬಂದು ಒಂದು ರೂಮ್ ತೊಗೊಂಡಿದ್ದೀವಿ. ಸೊ ಒಂದು ರೂಮ್ ಈ ರೂಮಿಗೆ ನಾವು ಕೊಡ್ತಾ ಇದ್ದೀವಿ ₹1,000 ಪರ್ ಹೆಡ್. ನಾವು ಇಬ್ಬರು ಇದ್ದೀವಲ್ಲ, ಸೊ ಅರವಿಂದ್ ಬ್ರೋ ಜೊತೆನೇ ಇದ್ದೀನಿ ನಾನು. ಸೊ ಅವರು 500, ನಾನು 500, ₹1,000 ಪೇ ಮಾಡ್ತಾ ಇದ್ವಿ. ನಾಟ್ ಬ್ಯಾಡ್ ಗುರು, ಚೆನ್ನಾಗಿದೆ. AC ಇದೆ ನೋಡ್ಬೋದು. ಫಸ್ಟ್ ದಿನವೇ ಜಾಸ್ತಿ ರಿಸ್ಕ್ ತೊಗೊಳ್ಳೋದು ಬೇಡ, ಅರ್ಥ ಮಾಡ್ಕೊಳ್ಳೋಣ ಫಸ್ಟ್ ಅಂತೇಳಿ ಈ ಥರ ಒಂದು ರೂಮ್ ಇದೆ. ಒಂದು ಸಿಂಗಲ್ ಬೆಡ್ ಇದೆ. ಆ್ಯಂಡ್ ಈ ಥರ TV ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕಬಾರ್ಡ್ ಕೂಡ ಇದೆ ನೋಡ್ಬೋದು, ಈ ಥರ ಬಟ್ಟೆ ಇಡೋಕ್ಕೆ ಎಲ್ಲ. ಆ್ಯಂಡ್ ಈ ಥರ TV ಕೊಟ್ಟಿದ್ದಾರೆ. ಇಲ್ಲಿ ಮುಂದೆ ವಾಶ್ರೂಮ್ ಇದೆ. ಆ್ಯಂಡ್ ನಾನು ಲಾವಸಲ್ಲಿ ಬಂದು ಮಿಲಿಯನರ್ ಆಗಿದ್ದೀನಿ ಗುರು, ನಿಜವಾಗ್ಲೂ. ನಿಮಗೆ ತೋರಿಸ್ತೀನಿ ನೋಡಿ ಕರೆನ್ಸಿ. ಇದು ಆ್ಯಕ್ಚುಲಿ 2 ಮಿಲಿಯನ್ ಇದೆ. 2 ಮಿಲಿಯನ್ ಇಲ್ಲಿನ ಲೋಕಲ್ ಕರೆನ್ಸಿ. ಇದು ಕರೆನ್ಸಿ ವ್ಯಾಲ್ಯೂ ಇಲ್ಲ ಇಲ್ಲಿ ಜಾಸ್ತಿ, ಹಂಗಾಗಿ 1 ಲಕ್ಷ ಇದು ಒಂದೊಂದು ನೋಟು. 1 ಲಕ್ಷ ಕಿಪ್ ಅಂತ ಹೇಳ್ತಾರೆ ಇಲ್ಲಿ ಲೋಕಲ್ ಕರೆನ್ಸಿ. ಸೊ ಫಸ್ಟ್ ಇಂಪ್ರೆಷನ್ ಅಂದರೂ ಲಾವೋಸು ಒಂಥರ ಡೀಸೆಂಟ್ ಇದೆ, ಏನೋ ಅಷ್ಟೇನೋ ಡೆವಲಪ್ ಇದೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಕಂಟ್ರಿ ಕೂಡ ಸ್ವಲ್ಪ ಇನ್ನೂ ಡೆವಲಪಿಂಗಲ್ಲಿದೆ. ಸೊ ಇವಾಗ ಹೊರಗಡೆ ಹೋಗೋಣ. ಆ್ಯಂಡ್ ಸಿಮ್ ತೊಗೊಂಡಿಲ್ಲ ಇನ್ನೂ ನಾನು. ಮತ್ತು ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಣ, ನೋಡೋಣ ಯಾವ ಥರ ಇದೆ ಲಾವೋಸ್ ಅಂತೇಳಿ. ಓಕೆ ಗಾಯ್ಸ್, ಇವಾಗ ನಾವು ಬಂದಿದ್ದೀವಿ ಒಂದು ಮಾರ್ಕೆಟಲ್ಲಿ. ನೋಡ್ಬೋದು, ಇದು ಒಂದು ಲೋಕಲ್ ಮಾರ್ಕೆಟ್. ಇಲ್ಲಿ ವಿಯೆಂತಾನೆಯಲ್ಲಿ ಮತ್ತು ಲಾವೋಸಲ್ಲಿ ನೈಟ್ 7 ಗಂಟೆಗೆ ಎಲ್ಲ ಮಾರ್ಕೆಟ್ ಕ್ಲೋಸ್ ಆಗ್ತಾವಂತೆ. ಹಂಗಾಗಿ ಒಂದು ಇಲ್ಲಿ ಲೋಕಲ್ ಮಾರ್ಕೆಟ್ ಇದೆ. ಸೊ ಅದನ್ನೇ ನೋಡೋಕೆ ಬಂದಿದ್ದೀವಿ. ನೋಡ್ಬೋದು ಫೋನ್ ಕವರ್ಸು ಅವೆಲ್ಲ ಸಿಗ್ತಾ ಇದ್ದಾವೆ. ಸ್ವಲ್ಪ ನನ್ನ ಫೋನಿಂದು ಸ್ಕ್ರೀನ್ ಗಾರ್ಡ್ ಮುರಿದಿದ್ದು, ಇಲ್ಲೇ ಕೇಳೋಣ ಬನ್ನಿ ಎಷ್ಟಾಗುತ್ತೆ ಅಂತೇಳಿ. ಡೂ ಯು ಹ್ಯಾವ್ ಸ್ಕ್ರೀನ್ ಗಾರ್ಡ್? S21 FE ಸ್ಕ್ರೀನ್ ಗಾರ್ಡ್ ಮುರಿದೋಗಿದ್ದು, ಹಂಗಾಗಿ ಇಲ್ಲಿ ಚೇಂಜ್ ಮಾಡ್ಸೋಣ ಅಂತ ಬಂದಿದ್ದೀನಿ. ನೋಡೋಣ ಎಷ್ಟು ಹೇಳ್ತಾರೆ ಅಂತೇಳಿ. ಒಂದು ಮೊಬೈಲ್ ಶಾಪ್ ನೋಡ್ಬೋದು ನೀವು, ಈ ಥರ ಇದೆ ಇಲ್ಲಿ. ಸೊ ಇಲ್ಲೇ ನಾನು ಸ್ಕ್ರೀನ್ ಗಾರ್ಡ್ ಹಾಕ್ಸ್ತಾ ಇದ್ದೀನಿ, ಯಾಕಂದರೆ ಫುಲ್ಲು ಮುರಿದೋಗ್ಬಿಟ್ಟಿದೆ. ಸೊ ಮೊನ್ನೆ ಮೇಲೆಯಿಂದ ಬಿದ್ದುಬಿಡ್ದು ಕೆಳಗೆ, ಬೆಡ್ ಮೇಲಿಂದ. 1,50,000. ಯಾ, ಇಟ್ಸ್ ಲೈಕ್ $400 or $500. ನೋ ಬ್ರೋ, ಥ್ಯಾಂಕ್ ಯು. 1,50,000 ಕಿಪ್ ಅಂತ ಹೇಳ್ತಿದ್ದಾರೆ. ಸೊ ಭಾಳ ಇದ್ದು ಗುರು, ₹500 ಆಯಿತು. ಹಂಗಾಗಿ ಬೇಡ ಅಂತ ಬಂದಿದ್ದೀನಿ. ನೋಡ್ಬೋದು ಈ ಥರ ಇದೆ. ಮಾರ್ಕೆಟ್ ಸ್ಟಾರ್ಟ್ ಆಗಿದೆ ನೋಡಿ. ಬಟ್ಟೆ ಅಂಗಡಿ ಕೂಡ ಇದ್ದಾವೆ. ಇಲ್ಲಿ ಲೋಕಲ್ ಲಾವೋಸ್ ಜನಗಳು ಕೂತಿದ್ದಾರೆ ನೋಡ್ಬೋದು ನೀವು. ಸೊ ಒಳ್ಳೆ ಒಂಥರ ನೈಟ್ ಮಾರ್ಕೆಟ್ ಇದ್ದಂಗಿದೆ ಇದು. ಲೋಕಲ್ ಜನಗಳು ನೋಡಿ ಇಲ್ಲಿ ಕೂತಿ ಯಾವ ಥರ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಕಡೆ ಹೆಣ್ಮಕ್ಳೇ ಡ್ರೆಸ್ ಕಾಣ್ತಾ ಇದ್ದಾವೆ. ಎವ್ರಿವೇರ್ ಲೇಡೀಸ್ ಓನ್ಲಿ. ಲಾವೋಸ್ನ ಮೊದಲ ಇಂಪ್ರೆಷನ್ ನೋಡ್ಬೋದು ನೀವು. ಇಲ್ಲಿ ನೋಡ್ಬೋದು ಈ ಥರ ಎಲ್ಲ ಅಂಗಡಿಗಳು, ಜ್ಯೂಸ್ ಅಂಗಡಿಗಳು ಮತ್ತು ಫ್ರೂಟ್ ಅಂಗಡಿಗಳು, ಬೇರೆ ಬೇರೆ ಅಂಗಡಿಗಳು ಇಲ್ಲಿದ್ದಾವೆ. ಈ ಕಡೆ ಕೂಡ ನೋಡ್ಬೋದು ಭಾಳಷ್ಟು ಅಂಗಡಿಗಳಿದ್ದಾವೆ. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ ಮಾರ್ಕೆಟು. ಸೊ ನಾನು ನಿಮಗೆ ಚೈನಾದ ಒಂದು ರಿಚ್ ಗಾಯ್ ತೋರಿಸ್ತೀನಿ ಯಾರು ಅಂತೇಳಿ. ನೋಡ್ಬೋದು ಇಲ್ಲಿ ಫ್ರೂಟ್ಸ್ ಅಂಗಡಿ ಇದೆ. He is rich guy guys. He is a multi-millionaire in China. ನಿಜವಾಗ್ಲೂ ಗುರು ಎಷ್ಟು ರಿಚ್ ಇದ್ದಾನೆ ಅಂತ ಹೇಳಿದ್ರೆ ಒಂದ್ಸಲೇನೂ ಥಿಂಕ್ ಮಾಡೋಂಗಿಲ್ಲ ಏನು ಬೇಕು ಏನಿಲ್ಲ ಅಂತೇಳಿ. ಹಂಗೆ ತೊಗೊಂಡ್ಬಿಡ್ತಾನೆ. ಇವತ್ತು ಹೋಟೆಲ್ ನೋಡೋಕೆ ಹೋಗಿದ್ವಲ್ಲ, ಸೊ 3-4 ಸಾವಿರ ಹೇಳ್ತಾ ಇದ್ದಾರೆ ರೂಮು, ಆದರೂ ಇವನು ಓಕೆ ಅಂತಿದ್ದಾನೆ. ಸೊ ಈಸ್ ರಿಚ್ ಗಾಯ್. ನಾನು ಜ್ಯೂಸ್ ಆರ್ಡರ್ ಮಾಡಿದ್ದೀವಿ. ಇವರು ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಜ್ಯೂಸು. ಸೊ ನಾವು ಒಂದು ಜ್ಯೂಸ್ ಆರ್ಡರ್ ಮಾಡಿದ್ದೀವಿ, ಮ್ಯಾಂಗೋ ಜ್ಯೂಸು. ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ. ಹೌ ಟು ಸೇ ಥ್ಯಾಂಕ್ ಯು ಇನ್ ಲಾವ್ಸ್? ಕೊಪ್ತಾಯ್. ನೋ ಕಪುಂಗ, ದಟ್ಸ್ ಥೈಲ್ಯಾಂಡ್. ಕಪುಂಗ. ಈ ಥರ ಇದೆ ಜ್ಯೂಸ್ ನೋಡ್ಬೋದು. ಆರ್ಡರ್ ಮಾಡಿದೆ. ಹೌ ಮಚ್ ಬ್ರೋ ಫಾರ್ ದಿಸ್? 30,000 ಅಂತ ಗುರು ಈ ಜ್ಯೂಸಿಗೆ. ನೋಡ್ಬೋದು ಮಾರ್ಕೆಟ್ ಎಲ್ಲ ಸ್ಟಾರ್ಟ್ ಆಗಿದೆ. ಬೇರೆ ಬೇರೆ ಬ್ಯಾಗ್ಗಳು ಆ್ಯಂಡ್ ವಾಚಸ್ಗಳು ಸಿಗ್ತಾ ಇದ್ದಾವೆ ಇಲ್ಲಿ ನೋಡು.
ಆಲ್ಮೋಸ್ಟ್ ಇಲ್ಲಿ ಮ್ಯಾಂಗೋ ಆಲ್ಮೋಸ್ಟ್ ಯಾವಾಗಲೂ ಸಿಗುತ್ತೆ ಇಲ್ಲಿ ಲಾವೋಸಲ್ಲಿ, ಯಾಕಂದರೆ ಇಲ್ಲಿ ಆ್ಯಂಡ್ ಅಗ್ರಿಕಲ್ಚರ್ ಮಾಡ್ತಾರೆ ಇಲ್ಲಿ ಜನಗಳು. ಯಾವ ಸೀಸನಲ್ಲಿ ಇರಲಿ ಮ್ಯಾಂಗೋ ಸಿಗುತ್ತೆ ಇಲ್ಲಿ ನೋಡಿ ಚಿಕ್ಕ ಮಕ್ಕಳ ಆಟ ಸಾಮಾನುಗಳು. ಕಾನ್ಫಿಡೆನ್ಸ್ನ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ವಿ ಇಲ್ಲಿ ಲಾವೋಸಿಗೆ ಬರ್ತೀವ ಇಲ್ಲ ಅಂತೇಳಿ. ವಿ ಆಲ್ಮೋಸ್ಟ್ ಲಾಸ್ಟ್ ಅವರ್ ಕಾನ್ಫಿಡೆನ್ಸ್, ಬಟ್ ಎಂಡ್ ಆಫ್ ದ ಡೇ ನಾವು ಲಾವೋಸಲ್ಲೇ ಬಂದಿದ್ದೀವಿ. ಇಲ್ಲ ಅಂತ ಹೇಳಿದರೆ ನಾವೇನಾದರೂ ಟ್ರೈ ಮಾಡಲಿಲ್ಲ ಅಂತ ಹೇಳಿದರೆ ಪ್ರೆಸೆಂಟ್ ವಿ ಆರ್ ಗೋಯಿಂಗ್ ಟು ಬ್ಯಾಂಕಾಕ್ ರೈಟ್ ನಾವು. ಆನ್ ದ ವೇ ಇರ್ತಿದ್ವಿ ಬ್ಯಾಂಕಾಕಿಗೆ ಟ್ರೈನಲ್ಲಿ. ಬಟ್ 7:30 ಏನೋ ಟ್ರೈನ್ ಇದ್ದು, ಆದರೆ ಇನ್ನೂ ಅಲ್ಲೇ ವೇಟ್ ಮಾಡ್ತಾ ಇರ್ತಿದ್ವಿ ನಾವು, ಏನಾದರೂ ನಾವು ವಾಪಸ್ ಬಂದು ಇಮಿಗ್ರೇಷನ್ ಆಫೀಸಲ್ಲಿ ಕೇಳಲಿಲ್ಲ ಅಂತ ಹೇಳಿದರೆ. ಸೊ ಇವಾಗ ನೋಡಿ ಲಾವೋಸಲ್ಲಿ ಇದೆಯಾ ಆ್ಯಂಡ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಈ ಥರ ಇದೆ ಮಾರ್ಕೆಟು. ಸೊ ಎಲ್ಲ ಸಿಗ್ತಾ ಇದ್ದಾವೆ ಇಲ್ಲಿ, ಆ್ಯಂಡ್ ಈ ಥರ ಕಾಸ್ಮೆಟಿಕ್ಗಳನ್ನು ಸಿಗ್ತಾ ಇದ್ದಾವೆ. ಲೇಡೀಸಿನ ನೋಡ್ಬೋದು ನೀವು. ಸೊ ಲಿಪ್ಸ್ಟಿಕ್ಕು ಬೇರೆ ಬೇರೆ ಎಲ್ಲ ಏನು ಕಾಸ್ಮೆಟಿಕ್ಸು. ನಾನು ನನ್ನ ಫೋನಿಗೆ ಸ್ಕ್ರೀನ್ ಗಾರ್ಡ್ನ ಹಾಕ್ಸ್ಬೇಕು. ಡೂ ಯು ಹ್ಯಾವ್ ಸ್ಕ್ರೀನ್ ಗಾರ್ಡ್? S21 FE. ಇವಾಗ ಮುಂದೆ ಬೀಚ್ ಕಡೆ ಹೋಗೋಣ. ಸೊ ಇದು ಬೀಚಲ್ಲ, ಆ್ಯಕ್ಚುಲಿ ರಿವರ್ ಕಡೆ ಹೋಗೋಣ. ಆ್ಯಕ್ಚುಲಿ ಈ ರಿವರ್ ಏನಿದೆ, ಈ ರಿವರ್ ಒಂಥರ ಬಾರ್ಡರ್ ಹಂಗೆ ಇಲ್ಲಿ ವರ್ಕ್ ಆಗುತ್ತೆ. ಥೈಲ್ಯಾಂಡು ಮತ್ತು ಲಾವೋಸ್ನ ಡಿವೈಡ್ ಮಾಡುತ್ತೆ ಈ ರಿವರು. ನೋಡ್ಬೋದು ಇಲ್ಲೆಲ್ಲ ಪಾರ್ಟಿ ಗಿಟಿ ನಡೀತಾ ಇದೆ. ಸೊ ಆ ಕಡೆ ನೀವು ಏನು ನೋಡ್ತಾ ಇದ್ದೀರ ಅಲ್ಲಿ ಲೈಟ್ಗಳೆಲ್ಲ, ಸೊ ಅದೆಲ್ಲ ಥೈಲ್ಯಾಂಡು, ಇದೆಲ್ಲ ಲಾವೋಸು. ಸೊ ಮುಂದೆ ಒಂದು ಬರೋ ಮುಂದೆ ತೋರಿಸಿದ್ನಲ್ಲ ನಿಮಗೆ ರಿವರು, ಅದೇ ರಿವರ್ ಇದು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ನೈಟ್ ಮಾರ್ಕೆಟ್ ಯಾವ ಥರ ಇದೆ ಇಲ್ಲಿ. ಸೊ ಫಸ್ಟ್ ಇಂಪ್ರೆಷನ್ ಆಫ್ ಲಾವೋಸ್ ಅಂತ ಹೇಳ್ಬೋದು ಇವೆಲ್ಲ. ನನ್ನ ಪ್ರಕಾರ ಲಾವೋಸ್ ಭಾಳ ಚೀಪ್ ಕಂಟ್ರಿ ಅನಿಸುತ್ತೆ ನನಗೆ, ಯಾಕಂದರೆ ಇಲ್ಲಿ ಕರೆನ್ಸಿ ಭಾಳ ಕಡಿಮೆ ಇದೆ. ಒಂದು ಇಂಡಿಯನ್ ರುಪೀಸ್ ನೀವೇನಾದರೂ ಇಲ್ಲಿ ತಂದರೆ ಅದರಲ್ಲಿ 733 ರೂಪಾಯಿ ಏನೋ ಇದೆ ಇದರಲ್ಲಿ, ಇಲ್ಲಿ ಲಾವೋಸಲ್ಲಿ. ಸೊ ಹಂಗಾಗಿ ನಿಮ್ಮ ಕಡೆ ಏನಾದರೂ 10,000 ರೂಪಾಯಿ ಏನಾದರೂ ಇದ್ದರೆ ನೀವು ಇಲ್ಲಿ ಮಿಲಿಯನರ್ ಕೂಡ ಆಗ್ಬೋದು. ಸೊ ನಾನು ತೋರಿಸಿದ್ದೀನಲ್ಲ, ಮಿಲಿಯನರ್ ಆಗಿದ್ದೀನಿ ಇವಾಗ ನಾನು ಪ್ರೆಸೆಂಟು ಲಾವೋಸಲ್ಲಿ. ಆ್ಯಂಡ್ ಇದು ಒಂಥರ ಎಕ್ಸಿಬಿಷನ್ ಇದ್ದಂಗೆ ಇದೆ ಗುರು. ನಮ್ಮ ಊರಲ್ಲೆಲ್ಲ ಆಗ್ತಾರಲ್ಲ ಎಕ್ಸಿಬಿಷನ್, ಆ ಥರ ಆಗ್ಬೋದು. ಬೇರೆ ಬೇರೆ ಎಲ್ಲ ಆ್ಯಂಡ್ ಇಲ್ಲ ಫುಡ್ ಕೋರ್ಟ್ ಎಲ್ಲ ಇದೆ. ಇನಿಷಿಯಲಿ ಪ್ಲ್ಯಾನ್ ಇದ್ದಿಲ್ಲ ನಂದು ಲಾವೋಸಿಗೆ ಬರೋದು. ಸೊ ಫಸ್ಟ್ ನಾನು ಥೈಲ್ಯಾಂಡಿಂದ ಮತ್ತು ಕಾಂಬೋಡಿಯಾಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಕಾಂಬೋಡಿಯಾ ಆ್ಯಕ್ಚುಲಿ ವಾರಲ್ಲಿ ಇದೆ ಇವಾಗ ಥೈಲ್ಯಾಂಡ್ ಜೊತೆ, ಹಂಗಾಗಿ ಬಾರ್ಡರ್ ಕ್ಲೋಸ್ ಆಗಿದೆ ಥೈಲ್ಯಾಂಡು ಮತ್ತು ಕಾಂಬೋಡಿಯಾ ಜೊತೆ. ಹಂಗಾಗಿ ಕಾಂಬೋಡಿಯಾನ ಕ್ಯಾನ್ಸಲ್ ಮಾಡಿಕೊಂಡು ನಾನು ಇಲ್ಲಿ ಥೈಲ್ಯಾಂಡು ಮತ್ತು ಲಾವೋಸ್ನ ಕ್ರಾಸ್ ಮಾಡಿದ್ದೀನಿ ಈ ಸಲ. ಸೊ ನೋಡಿದ್ರಲ್ಲ ನೀವು ಯಾವ ಥರ ಇತ್ತು ಇವತ್ತು ಮಾರ್ನಿಂಗ್ ಹೆಕ್ಟಿಕ್ ಡೇ ಅಂತೇಳಿ. ಸೊ ಫುಲ್ಲು ಅಂದ್ಕೊಂಡಿದ್ದೇ ಇಲ್ಲ ನಾನು ಇವತ್ತು ಲಾವೋಸಲ್ಲಿ ಬರ್ತೀನಿ ಅಂತೇಳಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮುಂದೆ ಕಾಣ್ತಾ ಇದ್ದಾವಲ್ಲ, ಇದು ಫಸ್ಟ್ ಫ್ಲ್ಯಾಗ್, ಇದು ಲಾವೋಸನ್ ಫ್ಲ್ಯಾಗ್ ಈ ಥರ ಇದೆ. ಆ್ಯಂಡ್ ಅದ್ರ ಮುಂದೆ ಇರೋದು ಚೈನೀಸ್ ಫ್ಲ್ಯಾಗು. ಸೊ ಇಲ್ಲಿ ಆಲ್ಮೋಸ್ಟ್ ಚೈನೀಸ್ ಇನ್ಫ್ಲುಯೆನ್ಸ್ ಇದೆ ಅಂತ ಹೇಳ್ಬೋದು, ಯಾಕಂದರೆ ಆಲ್ಮೋಸ್ಟ್ ಇದು ಚೈನಾ ಅಂಡ್ರಲ್ಲೇ ವರ್ಕ್ ಆಗುತ್ತೆ ಈ ಕಂಟ್ರಿ. ಆ್ಯಂಡ್ ಚೈನೀಸ್ ಅಂಡ್ರೆ ಎಲ್ಲ ಇದೆ ಇಲ್ಲಿ, ಇನ್ವೆಸ್ಟ್ಮೆಂಟ್ ಭಾಳ ಇದೆ ಚೈನೀಸ್ ಇದರಲ್ಲಿ. ಸೊ ಈ ಸಿಟಿ ಆ್ಯಕ್ಚುಲಿ ಕ್ಯಾಪಿಟಲ್ ಸಿಟಿ ಕೂಡ. ಸೊ ರಾಜಧಾನಿ ಈ ಕಂಟ್ರಿದು. ಏನಂದರೆ ಇವಾಗ ರಾಜಧಾನಿ ಅಂತ ಅಂದ್ಕೊಳ್ತಾನೆ ಇಲ್ಲ, ಕಾಣ್ತಾ ಇಲ್ಲ. ಸೊ ಯಾಕಂದರೆ ಇಲ್ಲಿ ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಲ್ಲ. ಸೊ ಬರೀ ಏನಪ್ಪ ಅಂದರೆ ಇದು ಒಂದು ರಿವರ್ ಮೇಲೆ ಇದೆ ಸಿಟಿ, ಹಂಗಾಗಿ ಒಂಥರ ಲೋ ಹ್ಯಾಪ್ನಿಂಗ್ ಸಿಟಿ ಅಂತ ಹೇಳ್ಬೋದು. ಆ್ಯಂಡ್ ಲೆಸ್ ಡೆವಲಪ್ಡ್ ಸಿಟಿ ಅಂತ ಹೇಳ್ಬೋದು ಕಂಪೇರ್ ಟು ಥೈಲ್ಯಾಂಡು. ಒಂದು ಮಾರ್ಕೆಟಲ್ಲಿ ಹೋಗೋಣ, ಪ್ರೈಸ್ ಚೆಕ್ ಮಾಡೋಣ ಯಾವ ಥರ ಇದೆ ಅಂತೇಳಿ. ಸೊ ಪ್ರೈಸ್ ಚೆಕ್ ಮಾಡಿದರೆ ಒಂದು ಕಂಟ್ರಿದು ಯಾವ ಥರ ಇದೆ ವ್ಯಾಲ್ಯೂ ಅಂತೇಳಿ ಗೊತ್ತಾಗುತ್ತೆ. ಆ್ಯಂಡ್ ಜಸ್ಟ್ ಒಂದು ಸಿಮ್ ಕಾರ್ಡ್ ತೊಗೊಂಡೆ ನಾನು. ಹೌ ಮಚ್ ಬ್ರೋ ಸಿಮ್ ಕಾರ್ಡ್ ದಟ್? 2 lakh? 2 lakh ಮೀನ್ಸ್ ಹೌ ಮಚ್ ಇನ್ ಇಂಡಿಯನ್ ರುಪೀಸ್? 700 ರೂಪೀಸ್. 2 ಲಕ್ಷ ಕಿಪ್ ಕೊಟ್ಟರೆ ಇಲ್ಲಿ ನಮಗೆ ಸಿಮ್ ಕಾರ್ಡ್ ಕೊಟ್ಟರು. ಅದು 40 GB ಅಷ್ಟೇ, 30 days ತನಕ ಇದೆ ನನಗೆ. ಆ 40 GBಯಲ್ಲೇ ನಾನು ಇವಾಗ ಲಾವೋಸಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಆ್ಯಂಡ್ ಲಾವೋಸ್ನ ಸರ್ವೈವ್ ಮಾಡಬೇಕು. ಯಾಕಂದರೆ ನಾನು ಟ್ರಾವೆಲಿಂಗ್ ಮಾಡ್ತಾ ಇರ್ತೀನಿ, ಗೊತ್ತಿಲ್ಲ ನಾನು ಈ ಕಂಟ್ರಿಯಲ್ಲಿ ಜಾಸ್ತಿ ಹೋಟೆಲಲ್ಲಿ ಇರ್ತೀನೋ ಇಲ್ಲೋ ಗೊತ್ತಿಲ್ಲ, ಮೇ ಬಿ ಕ್ಯಾಂಪಿಂಗಲ್ಲೇ ಮಾಡ್ತೀನಿ. ಸೊ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನನಗೆ ಇಂಟರ್ನೆಟ್ ಬೇಕು, ಆದರೆ ಇಲ್ಲಿ ಅನ್ಲಿಮಿಟೆಡ್ ಇಂಟರ್ನೆಟ್ ಇಲ್ಲ. ಸೊ ಬರೀ ಇಲ್ಲಿ ಲಿಮಿಟೆಡ್ ಇಂಟರ್ನೆಟ್ ಸಿಗುತ್ತೆ ನಮಗೆ. ಸೊ ಹಂಗಾಗಿ ನಾನು ಜಾಸ್ತಿ ಇರೋದೇ ತೊಗೊಂಡಿದ್ದೀನಿ. 40 GB ಇಂಟರ್ನೆಟ್ ಸಿಕ್ಕಿದೆ 30 ಡೇಸಿಗೆ. ಅದಕ್ಕೆ ನಾನು ಕೊಟ್ಟಿದ್ದೀನಿ 2 lakh ಕಿಪ್ ಇಲ್ಲಿಯ ಕರೆನ್ಸಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಈ ಥರ ಟುಕ್ಗಳನ್ನು ಇಲ್ಲಿ ನಡೀತವೆ, ಥೈಲ್ಯಾಂಡಲ್ಲಿ ನಡೀತಾವಲ್ಲ. ಸೊ ಆ ಥರನೇ ಇಲ್ಲಿನೂ ಟುಕ್ಗಳು ನಡೀತವೆ ಸೇಮು. ಸೊ ಈ ಟುಕ್ಗಳು ನಿಮಗೆ ತೊಗೊಂಡೋಗ್ತವೆ ಸಿಟಿಯಲ್ಲಿ ಎಲ್ಲಾದರೂ ಬೇಕಂದರೆ. ಈ ಸಿಟಿನ ಎಕ್ಸ್ಪ್ಲೋರ್ ಮಾಡ್ಬೇಕಂತೇಳಿ ಒಂದು ಬೈಕ್ ರೆಂಟ್ ಮಾಡಬೇಕಂತ ಮಾಡಿದ್ವಿ. ಲಾವೋಸಲ್ಲಿ ಗೊತ್ತಿಲ್ಲ ಗುರು, 7 ಗಂಟೆಗೆ ಎಲ್ಲ ಕ್ಲೋಸ್ ಆಗಿಬಿಡ್ತವೆ ಶಾಪು ಆ್ಯಂಡ್ ಪೆಟ್ರೋಲ್ ಬಂಕ್ ಏನು ಆಫಿಷಿಯಲ್ ಶಾಪ್ ಇರ್ತಾವಲ್ಲ, ಗೌರ್ಮೆಂಟ್ ಶಾಪ್ಗಳೆಲ್ಲ 7 ಗಂಟೆಗೆ ಕ್ಲೋಸ್ ಆಗ್ತಾವಂತೆ, ಗೊತ್ತಿಲ್ಲ. ಹಂಗಾಗಿ ಬೈಕ್ ರೆಂಟ್ನ ನಾವು ಕ್ಯಾನ್ಸಲ್ ಮಾಡಿದ್ದೀವಿ. ಆ್ಯಂಡ್ ನನ್ನ ಹಿಂದೆ ನೋಡ್ಬೋದು ನೀವು, ನಾನು ಬಂದಮೇಲೆ ತೋರಿಸಿದ್ನಲ್ಲ ನಿಮಗೆ ಟೆಂಪಲ್ಲು, ಅದೇ ಟೆಂಪಲ್ ಇದು. ಈ ಸ್ಟ್ರೀಟಲ್ಲೇ ನಮ್ಮದು ಹೋಟೆಲ್ ಇರೋದು. ಸೊ ಇದೇ ಮೇನ್ ಸೆಂಟ್ರ್ ಅಂತ ಹೇಳ್ಬೋದು, ಸಿಟಿ ಸೆಂಟ್ರು.
ಗೊತ್ತಿಲ್ಲ ಗುರು, ಅದು ಎಷ್ಟು ದಿನ ಸರ್ವ್ ಆಗ್ತೀವಿ ಅಂತೇಳಿ 2 ಮಿಲಿಯನಲ್ಲಿ ನೋಡೋಣ. ಹಂಗೇನಾದ್ರು ಬೇಕಂತ ಹೇಳಿದ್ರೆ ನನ್ನ ಕಡೆ ಥೈಲ್ಯಾಂಡ್ ಬಾತ್ ಕೂಡ ಇದೆ. ಥೈಲ್ಯಾಂಡ್ ಬಾತ್ನ ಇಲ್ಲಿ ಕನ್ವರ್ಟ್ ಮಾಡ್ಸೋಣ ಬೇಕಂದರೆ. ಸೊ ಈ ಕಂಟ್ರಿಗೆ ಲಾವೋಸಲ್ಲಿ ಏನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಜಾಸ್ತಿ ಏನಿಲ್ಲ. ನೇಚರ್ ಇದೆ ಆ್ಯಂಡ್ ಹೈಕಿಂಗ್ ಮಾಡೋಕ್ಕೆ ಸ್ಪಾಟ್ಗಳಿದ್ದಾವೆ, ಬೇರೆ ಬೇರೆ ಮೌಂಟೇನ್ಗಳಿದ್ದಾವೆ, ರಿವರ್ ರಾಫ್ಟಿಂಗ್ ಮಾಡ್ಬೋದು, ಬೋಟಿಂಗ್ ಮಾಡ್ಬೋದು. ಅದನ್ನು ಮಾಡಬೇಕಂದ್ರೆ ಇಲ್ಲೊಂದು ಬೇರೆ ಸಿಟಿ ಇದೆ, ಆ ಸಿಟಿಗೆ ಹೋಗಬೇಕು. ಈ ಸಿಟಿಯಲ್ಲಿ ಏನೂ ಇಲ್ಲ ಅಷ್ಟೊಂದು ಏನು ಮಾಡೋಕ್ಕೆ ಹ್ಯಾಪ್ನಿಂಗ್, ಬರೀ ಇದೆ ನೈಟ್ ಲೈಫು ಮತ್ತು ಈ ಥರ ಟೂರಿಸ್ಟಿಕ್ ಸ್ಪಾಟ್ಗಳು ಇದ್ದಾವೆ. ಸೇಮ್ ಗುರು ಇಲ್ಲೂ ಕೂಡ ಥೈಲ್ಯಾಂಡಲ್ಲಿ ಯಾವ ಥರ ಮಸಾಜ್ ಸೆಂಟರ್ಗಳು ಇದ್ದಾವೆ, ಇಲ್ಲೂ ಹೆಜ್ಜೆ ಹೆಜ್ಜೆಗೂ ಒಂದು ಮಸಾಜ್ ಸೆಂಟರ್ ಕಾಣ್ತಾ ಇದೆ ನನಗೆ. ಸೊ ಯು ವಾಂಟ್ ಟು ಗೋ ಫಾರ್ ಮಸಾಜ್? Here we'll see later how things go. You are staying today only, how you see? ಒಂದು ಕಂಟ್ರಿಯ ಕರೆನ್ಸಿನ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಇಲ್ಲಿಯ ನಿಯರ್ ಲೋಕಲ್ ಮಾರ್ಕೆಟಿಗೆ ಬರಬೇಕು. ಹಾಗಾಗಿ ಇವಾಗ ಪ್ರೆಸೆಂಟ್ ನಾವು ಲೋಕಲ್ ಮಾರ್ಕೆಟಲ್ಲಿ ಬಂದಿದ್ದೀವಿ. ಸೊ ನೋಡ್ಬೋದು ವಿಯಂತನ್ನ ಇದು ಸಿಟಿ ಸೆಂಟ್ರ್ ಲೋಕಲ್ ಮಾರ್ಕೆಟು. ಸೊ ಇಲ್ಲಿ ಮುಂದೆ ಒಂದು ಫುಡ್ ಸ್ಟ್ರೀಟ್ ಇದೆ, ಅಲ್ಲಿ ಹೋಗೋಣಂತೆ. ಸ್ವಲ್ಪ ಮುಂದೆ ಹೋಗಿ ಒಂದು ಇಲ್ಲಿ ಯಾವುದಾದ್ರೂ ಗ್ರೋಸರಿ ಸ್ಟಾಪು ಅಲ್ಲಿ ಹೋಗಿ ನೋಡೋಣ ಎಷ್ಟಿದೆ ಪ್ರೈಸ್ ಅಂತೇಳಿ. ನೋಡ್ಬೋದು ಇಲ್ಲಿ ಫ್ರೂಟ್ಸ್ ಎಲ್ಲ ನೋಡ್ಬೋದು 20,000 ಆ್ಯಂಡ್ ಬಾಳೆಹಣ್ಣು ನೋಡ್ಬೋದು 10,000 ಇಷ್ಟಕ್ಕೆ ಆ್ಯಂಡ್ 30,000 ಇಷ್ಟಕ್ಕೆ ಬಾಳೆಹಣ್ಣಿಗೆ. ಆ್ಯಂಡ್ ಅಲ್ಲಿ ದೊಡ್ಡ ಬಾಳೆಹಣ್ಣು ಇದಾವಲ್ಲ ಅದು 50,000. ಲಾವೋಸಲ್ಲಿ ಕರೆನ್ಸಿನ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ನಾನು ನಿಮಗೆ ಒಂದು ಶಾರ್ಟ್ಕಟ್ ಹೇಳ್ತೀನಿ. 1 ಲಕ್ಷ ಲಾವೋಸಿಯನ್ ಕಿಪ್ಗೆ ನಮ್ಮ ಇಂಡಿಯನ್ ರುಪೀಸಲ್ಲಿ 430 ರುಪೀಸ್ ಏನಾಗುತ್ತೆ. ಸೊ ನಿಮ್ಮ ಕಡೆ ಏನಾದರೂ 10,000 ರೂಪಾಯಿ ಇದೆ ಕೈಯಲ್ಲಿ ಅಂತ ಹೇಳಿದ್ರೆ ನೀವು ಮಲ್ಟಿ ಮಿಲಿಯನರ್ ಆಗ್ತೀರಾ ಇಲ್ಲಿ ನೀವು. ಸೊ 10,000 ರೂಪಾಯಿ ಅಷ್ಟೇ ನೀವು ತರಬೇಕು ಇಲ್ಲಿಗೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಫುಡ್ ಸ್ಟ್ರೀಟಲ್ಲಿ. ಸೊ ಈ ಥರ ಇದು ಒಂದು ಲೋಕಲ್ ಹೋಟೆಲ್ ನೋಡ್ಬೋದು. ಸೊ ಏನೇನೋ ತಿಂತಾ ಇದ್ದಾರೆ ಇಲ್ಲಿ ನೋಡ್ಬೋದು, ವೆಜ್ ನಾನ್ ವೆಜ್. ಸೊ ಜನಗಳು ಫುಲ್ ಲೋಕಲ್ ಹೋಟೆಲ್ ಇದು ನೋಡ್ಬೋದು, ಏನೇನೋ ತಿಂತಿದ್ದಾರೆ ಇಲ್ಲಿ ಲೋಕಲಿಂದ. ಅರವಿಂದ್ ಬ್ರೋ ಇರೋದು ಚೈನಾದಲ್ಲಿ. ಸೊ ಇವರು ಅಲ್ಲಿ ಚೈನಾದಲ್ಲಿ ವರ್ಕ್ ಮಾಡ್ತಾರಂತೆ. ಹಂಗಾಗಿ ಇದು ಇಲ್ಲಿ ಬ್ರ್ಯಾಂಡ್ ಕಾಣ್ತಾ ಇದೆಯಲ್ಲ ನಿಮಗೆ, ಮಿಕ್ಸ್ ಯು ಅಂತೇಳಿ ನೋಡ್ಬೋದು. ಇದು ಚೈನೀಸ್ ಐಸ್ ಕ್ರೀಮ್ ಕಂಪ್ನಿ ಅಂತೆ. ಲಾವೋಸಲ್ಲಿ ಗುರು ನಿಜವಾಗ್ಲೂ ನಾನು ಎಲ್ಲ ಕಡೆ ಇವಾಗ ಅಡ್ಡಾಡ್ತಾ ಇದ್ದೀನಿಲ್ಲ. ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಚೈನೀಸೇ ಕಾಣ್ತಾ ಇದ್ದಾರೆ, ಯಾಕಂದರೆ ಚೈನೀಸ್ ಇನ್ಫ್ಲೂಯೆನ್ಸ್ ಭಾಳ ಇದೆ ಈ ಕಂಟ್ರಿ ಮೇಲೆ. ಈ ಥರ ಎಲ್ಲೂ ಹಾಕಂಗಿಲ್ಲ ಚೈನಾ, ಇಲ್ಲಿ ಹಾಕಿದೆ ನೋಡ್ಬೋದು. ಇಲ್ಲಿ ನೋಡಿ ಬೇಕ್ಡ್ ಐಟಮ್ಸ್ ಸಿಗ್ತಾ ಇದ್ದಾವೆ, ಈ ಥರ ಕ್ರೊಸಾಂಟ್ ಅವೆಲ್ಲ. ಸೊ ಕ್ರೊಸಾಂಟ್, ಬಟರ್ ಕ್ರೊಸಾಂಟ್ 25,000 ಏನೋ ಇದೆ. ಇಂಡಿಯನ್ ರುಪೀಸಲ್ಲಿ ಎಷ್ಟು 120 ರುಪೀಸ್ ಏನಾಗ್ಬೋದು. ಸೊ ಇದನ್ನು ಭಾಳ ತಿಂತಾರೆ ಯುರೋಪಲ್ಲಿ. ಸೊ ಅದನ್ನು ಇಲ್ಲಿ ಸಿಗ್ತಾ ಇದೆ ನೋಡ್ಬೋದು. ಅರವಿಂದ್ ಬ್ರೋ ಇಲ್ಲಿ ಕಾಣ್ತಾ ಇದ್ದಾರಲ್ಲ, ಅರವಿಂದ್ ಬ್ರೋ ಭಾಳ ರಿಚ್ ಗಾಯ್ ಗುರು. ಇವನು ಭಾಳ ದುಡ್ಡು ಮಾಡಿದ್ದಾನೆ, ಮದುವೆನೂ ಆಗಿದ್ದಾನೆ ಚೈನಾದಲ್ಲಿ. ಸೊ ಇವ್ರ ವೈಫು ಚೈನಾದವರು, ಇಲ್ಲೇ ಸೆಟ್ಲ್ ಆಗಿದ್ದಾನೆ ಚೈನಾದಲ್ಲಿ. ಅವರ ಏಜು 35, ನನಗಿಂತ ಒಂದು 11 ವರ್ಷ ಜಾಸ್ತಿ ಇದ್ದಾರೆ. ಮೇ ಬಿ ನಾನು ಚೈನಾಗೆ ಹೋಗ್ತಾ ಇದ್ದೀನಲ್ಲ, ಸೊ ಅವ್ರು ಡೆಫಿನೆಟ್ಲಿ ಕರೆದಿದ್ದಾರೆ ತಮ್ಮ ಮನೆಗೆ. ನೋಡೋಣ ಗುರು, ಅವರು ಏರಿಯಾದಲ್ಲಿ ಹೋದರೆ ಡೆಫಿನೆಟ್ಲಿ ಅಲ್ಲಿ ಹೋಗಿ ಮೀಟ್ ಆಗೋಣ ಇವ್ರಿಗೆ. ಇವ್ರ ಫ್ಯಾಮಿಲಿ ಕೂಡ ಅಲ್ಲಿ ಇದೆ ಅಂತೆ ಚೈನಾದಲ್ಲಿ. ವಾಟ್ ಈಸ್ ದಿಸ್ ಐಟಮ್? ಏನೋ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಈ ಥರ ಎಲೆಯಲ್ಲಿ. ಥಿಂಕ್ ಏನಂತ ಗೊತ್ತಾಗ್ತಾ ಇಲ್ಲ ಇದು. ಅವ್ರ ಹಂದಿ ಅಂತ ಗುರು, ಹಂದಿ ಮಾಂಸ ಇದೆಲ್ಲ. ನನಗಂದ್ರೂ ಏನೂ ತೊಗೊಳೋದಿಲ್ಲ. ಸೊ ಇಲ್ಲಿ ಇವರು ಅರವಿಂದ್ ಏನೋ ತೊಗೊತಾ ಇದ್ದಾನೆ, ಅವ್ರ ವೈಫಿಗೇನೋ ಬೇಕಂತೇಳಿ. ಸೊ ಅದೇ ಕೇಳ್ತಾ ಇದ್ದೀವಿ ಇಲ್ಲಿ. They're saying okay, you can take. 3 days it will be good. This is pork. You eat pork? Yeah, in home they eat. Oh, your wife. They eat pork. In China, pork and beef. ನೋಡಿ ಇಲ್ಲಿ ಬ್ರೆಡ್ಗಳು ಸಿಗ್ತಾ ಇದ್ದಾವೆ. ಇಲ್ಲಿ ನೋಡ್ಬೋದು ಭಾಳಷ್ಟು ಫ್ರೂಟ್ಗಳು ಕಟ್ ಮಾಡಿ ರೆಡಿಮೇಡಲ್ಲಿ ಇಟ್ಟಿದ್ದಾರೆ. ಭಾಳ ಕಡಿಮೆ ಪ್ರೈಸಲ್ಲಿ ಇದಾವೆ ನೋಡಿ ಗುರು. ಎಳ್ನೀರು ಕೂಡ ಸಿಗ್ತಾ ಇದೆ 19,000ಅಲ್ಲಿ. 19,000 ಅಂದರೆ ಎಷ್ಟಾಗ್ಬೋದು, ಒಂದು 60 ರೂಪಾಯಿ ಏನೋ 70 ರೂಪಾಯಿ ಆಗ್ಬೋದು. ಸೊ ಕಡಿಮೆ ಇದೆ ಗುರು ಪ್ರೈಸು, ಒಂಥರ ರೀಸನೇಬಲ್ ಇದೆ ಇಲ್ಲಿ ಪ್ರೈಸು. ಆ್ಯಂಡ್ ನೀವು ಸೌತ್ ಈಸ್ಟ್ ಏಷ್ಯಾದಲ್ಲಿ ಎಲ್ಲಾದರೂ ಹೋಗಿ ಈ ಫ್ರೂಟ್ ಕಾಣುತ್ತೆ ಕೊಡು. ಯಾವ ಫ್ರೂಟ್ ಇದೆ ಗೊತ್ತಿಲ್ಲ ನನಗೆ. ಐ ಥಿಂಕ್ ಹೆಂಗಿರುತ್ತೆ ಟೇಸ್ಟ್ ಅಂತಲೂ ಗೊತ್ತಿಲ್ಲ. ಡಿಡ್ ಯು ಟೇಸ್ಟ್ ದಿಸ್? ಹೌ ಇಸ್ ದಿಸ್? I don't like it. You don't like? Our country have jackfruit, na? But this is thoda different. ಸೇಮ್ ಟೇಸ್ಟ್. ಭಾಳ ಫೇಮಸ್ ಗುರು ಇದು, ಏನೋ ಗೊತ್ತಿಲ್ಲ ನನಗೆ ನಿಜವಾಗ್ಲೂ. ನೋಡ್ಬೋದು ಇಲ್ಲೂ ಕೂಡ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕ್ತಾ ಇರ್ತಾರೆ, ರೆಡಿಮೇಡ್ ಮಾಡಿ ಇರ್ತಾರೆ. ಆ್ಯಂಡ್ ಇಲ್ಲಿ ನೋಡಿ ಜ್ಯೂಸ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀನಲ್ಲ, ಅಷ್ಟೇನು ಪ್ರೈಸ್ ಏನು ಜಾಸ್ತಿ ಏನಿಲ್ಲ, ಅಷ್ಟೇ ರೀಸನೇಬಲ್ ಇದ್ದಾವೆ. ಆ್ಯಂಡ್ ಇಲ್ಲಿ ನೋಡಿ ಪಾರ್ಕ್ನ ಕಟ್ ಮಾಡಿ ಇಟ್ಟಿದ್ದಾರೆ ಈ ಥರ. ಇದೆಲ್ಲ ಪಾರ್ಕು. ದಿಸ್ ಈಸ್ ಆಲ್ಸೋ ಪಾರ್ಕ್. ಯು ವಾಂಟ್ ಟು ಟ್ರೈ? ಇಲ್ಲಿ ನೋಡಿ ಸುಶಿ. ವಾಟ್ ಈಸ್ ದಿಸ್? ರೈಸ್? ಇದು ಸುಶಿ ಅಂತಾರಂತೆ ಗುರು, ಇದಕ್ಕೆ ಏನು ಗೊತ್ತಿಲ್ಲ. ಹೌ ಇಸ್ ಸ್ವೀಟ್ ಆರ್ different taste. Then fish, then like meat. It is Chinese? No, Japan. Oh, what is this bro? Which one? This
one. ಶೆಲ್ಸ್ Yeah, they are nice. ಶೆಲ್ಸ್ ಇಟ್ಟಿದ್ದಾರೆ ಗುರು, ಇದನ್ನು ತಿಂತಾರ ಏನೋ ಗೊತ್ತಿಲ್ಲ ನನಗೆ. ತಿಂತಾರ ಇದು? ಇಲ್ಲಿ ನೋಡಿ ಕೋಳಿ ಕಾಳುಗಳು ಫ್ರೈ ಮಾಡಿ ಇಟ್ಟಿದ್ದಾರೆ. My favorite. ಕೋಳಿಗಳ ಕಾಳುಗಳು ಇವೆಲ್ಲ ಕೋಳಿ ಕಾಲು ಈ ಥರ ಫ್ರೈ ಮಾಡಿ ಇಟ್ಟಿದ್ದಾರೆ. ಟ್ರೈ ಮಾಡ್ತೀರಾ ನೀವು? ಫುಲ್ ವಿ ಅಂತಾನೆ ಸಿಟಿಗೆ ಇದೆ ದೊಡ್ಡ ಮಾರ್ಕೆಟ್. ಈ ಮಾರ್ಕೆಟ್ಗೆ ಎಲ್ಲರೂ ಬಂದಿದ್ದಾರೆ ಜನಗಳು, ನೋಡ್ಬೋದು ಟೂರಿಸ್ಟ್ಗಳೆಲ್ಲ. ಸಖತ್ತಾಗಿದೆ ಮಾರ್ಕೆಟು ಆ್ಯಂಡ್ ಹ್ಯಾಪ್ನಿಂಗ್ ಇದೆ, ಜನಗಳಿದ್ದಾರೆ ಇಲ್ಲಿ. ಸಿಟಿಯಲ್ಲಿ ಬೇರೆ ಕಡೆ ಎಲ್ಲಾದರೂ ಹೋಗಿ ನೀವು ಯಾರು ಜನಗಳೇ ಕಾಣಂಗಿಲ್ಲ. ಓ, ಇದು ಶೆಲ್ಲಲ್ಲಿ ಒಳಗಡೆ ಏನೇನೋ ಹಾಕಿದ್ದಾರೆ. Like it. ಸೀ ಫುಡ್ ರೈಟ್? Before I also didn't like that. But after China, I started. ಸೀ ಫುಡ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು, ಫ್ರೈ ಮಾಡಿ. ಸೊ ಎಲ್ಲ ಕಡೆ ಈ ಥರ ಶೆಲ್ಸ್ನ ಇಟ್ಟಿದ್ದಾರೆ. ಏನೂ ಗೊತ್ತಿಲ್ಲ, ತಿಂತಾರೆ ಏನೋ ಗೊತ್ತಿಲ್ಲ ನನಗೆ ಈ ಥರ ಶೆಲ್ಸು. ಇವರು ಸಮುದ್ರದಲ್ಲಿ ಸಿಗ್ತಾವಲ್ಲ ಇವು ಶೆಲ್ಸು, ಇವುಗಳನ್ನು ತಿಂತಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ನೋಡಿ ಇವೆಲ್ಲ ಲೋಕಲ್ ಹೋಟೆಲ್ಗಳು, ಇಲ್ಲಿ ಜನಗಳು ಊಟ ಮಾಡ್ತಾ ಇದ್ದಾರೆ. ಅಷ್ಟೇನು ಎಕ್ಸ್ಪೆನ್ಸಿವ್ ಇಲ್ಲ, ಆರಾಮಾಗಿ ಇಲ್ಲಿ ಸರ್ವೈವ್ ಮಾಡ್ಬೋದು ಕಮ್ಮಿ ಬಜೆಟಲ್ಲಿ. ಇಲ್ಲಿ ಸೂಪರ್ ಮಾರ್ಕೆಟ್ ಹೋಗ್ಬೇಕಂತ ಹೇಳಿದರೆ ಇಲ್ಲಿ ಯಾವುದು ಸೂಪರ್ ಮಾರ್ಕೆಟ್ ಇಲ್ಲ. ಹಿಯರ್ ನೋ ಸೂಪರ್ ಮಾರ್ಕೆಟ್ ರೈಟ್, ನಥಿಂಗ್ ಲೈಕ್ 7-Eleven. मालूम नहीं, मैं भी एक ಇಲ್ಲಿ 7-Eleven ಆ ಥರ ಬೇರೆ ಯಾವುದು ಔಟ್ಲೆಟ್ಗಳಿಲ್ಲ ಇಲ್ಲಿ. ಓನ್ಲಿ ಥೈಲ್ಯಾಂಡಲ್ಲಿ ಭಾಳ ಸಿಗುತ್ತೆ, ಥೈಲ್ಯಾಂಡ್ ಮಲೇಷ್ಯಾದಲ್ಲಿ. ಇಲ್ಲಿ ಯಾವುದು ಗ್ರಾಸರಿ ಶಾಪ್ ಅಂತೇಳಿ ಇಲ್ಲ. ನೋಡ್ಬೇಕಂತೇಳಿದ್ದೆ ನಾನು ಪ್ರೈಸ್ಗಳನ್ನ. ಲಾವೋಸಿಗೆ ಬಂದಿರೋದು ರೀಸನೇ ಇದೆ, ಚೈನಾ ವೀಸಾ ಅಪ್ಲೈ ಮಾಡೋಕ್ಕೆ. ಸೊ ಇಲ್ಲಿ ವಿಯಂತಾನೆಯಲ್ಲಿ ಒಂದು ಚೈನಾದು ಎಂಬಸಿ ಇದೆ, ಅಲ್ಲಿ ಹೋಗ್ತೀನಿ ಮಾರ್ನಿಂಗು, ಕೇಳಿ ಏನಾದರೂ ಡಾಕ್ಯುಮೆಂಟ್ಸ್ ಏನೇನು ಬೇಕಂತೇಳಿ. ಅವ್ರು ಏನಾದರೂ ಡಾಕ್ಯುಮೆಂಟ್ಸ್ ಬೇಕು ಇಷ್ಟು ಅಂತೇಳಿ ಏನಾದರೂ ಹೇಳಿದರೆ ಅಲ್ಲೋಗಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ನಾನು ಚೈನಾ ವೀಸಾ ಅಪ್ಲೈ ಮಾಡ್ತೀನಿ. ನಾಳೆ ಮಾರ್ನಿಂಗ್ ಹೋಗೋಣ ಆ್ಯಂಡ್ ಚೆಕ್ ಮಾಡೋಣ ಚೈನಾ ವೀಸಾ ಯಾವ ಥರ ಅಪ್ಲೈ ಮಾಡಬೇಕಂತೇಳಿ.